ನಮ್ಮ ದೇಶದಲ್ಲಿ ವಾಟ್ ಯು ಫೀಲ್ ಲಾಸ್ಟ್ 20 ಇಯರ್ಸಿಂದ ನಮ್ದು ಎಕಾನಮಿಕ್ ಗ್ರೋತ್ ಚೆನ್ನಾಗಿದೆ ಫಾರ್ ಮಲ್ಟಿಪಲ್ ರೀಸನ್ಸ್. ಹೂ ಇಸ್ ಡ್ರೈವಿಂಗ್ ದ ಎಕಾನಮಿ? ಇಟ್ ಈಸ್ ದ ಗೌರ್ಮೆಂಟ್, ಪೀಪಲ್, ಸರ್ಕಮ್ಸ್ಟಾನ್ಸಸ್. ನಮ್ಮ ಎಕಾನಮಿ ಇಂಪ್ರೂವ್ ಆಗಿದ್ರೆ ಕಾರಣ ಯಾರು, ಕ್ರಿಯೇಟ್ ಯಾರು ಕೊಡ್ತೀವಿ? ಮಿಕ್ಸ್ ಆಫ್ ಆಲ್ ಅಂತಾನೆ ನಾನು ಹೇಳ್ತೀನಿ. ಯಾಕಂದ್ರೆ ನಾವು ಒಬ್ಬರನ್ನೇ ಇಲ್ಲ, ಸರ್ಕಾರ ತುಂಬಾ ಆಗ್ಬಿಡ್ತು, ಎಲ್ಲ ಚೆನ್ನಾಗಿ ಮಾಡ್ಬಿಟ್ಟಿದೆ, ಒಳ್ಳೊಳ್ಳೆ ಪ್ರೋಗ್ರಾಮ್ಗಳು ಕೊಡ್ತು, ಅದರಿಂದ ಆಯ್ತು ಅಂತ ನಾವು ಪೂರ್ಣವಾಗಿ ಹೇಳಕ್ ಆಗೋದಿಲ್ಲ. ಜನ ಬೈಕೊಂಡ್ರೂ ಪರವಾಗಿಲ್ಲ. ಆದ್ರೆ ಒಂದು ಅಂಶದಲ್ಲಿ ಕರೆಕ್ಟ್ ಆಗಿದೆ, ಅದು ಇನ್ಫ್ರಾಸ್ಟ್ರಕ್ಚರ್ ಮೇಲೆ. ಅದನ್ನ ನಾವು ಕ್ಯಾಪೆಕ್ಸ್ ಅಂತೀವಿ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಹೇಳ್ತೀವಿ. ಅದು ತುಂಬಾ ಚೆನ್ನಾಗಿ ಮಾಡ್ತೀವಿ. ಇನ್ಫ್ರಾಸ್ಟ್ರಕ್ಚರ್ ಮೇಲೆ, ರೋಡ್ಗಳ ಮೇಲೆ ಇದೆಲ್ಲ ಅದ್ಭುತವಾಗಿ ಮಾಡ್ಕೊಂಡು ಬಂದ್ರು. ಈಗ ಆಲ್ ದ ಗವರ್ಮೆಂಟ್ಸ್ ಆರ್ ಯು ವಾಂಟ್ ಟು ಸೇ ದಟ್ ಈಗ 2014 ಈಚೆಗೆ ಯು ಫೀಲ್ ಆಫ್ ಕೋರ್ಸ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಈಗ 2014 ಈಚೆಗೆ 2 ಬಾರಿಯ ಮೋದಿ ಸರ್ಕಾರ ಮಾಡಿರುವಷ್ಟು ಕೆಲಸ ಹಿಂದಿನ ಯಾವ ಸರ್ಕಾರ. ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ನೀವು ಹೇಳ್ತೀರಾ ರೋಡ್, ಪೋರ್ಟ್ಸ್. ಓಕೆ, ಇನ್ಫ್ರಾಸ್ಟ್ರಕ್ಚರ್, ಓವರ್ ಆಲ್ ಇನ್ಫ್ರಾಸ್ಟ್ರಕ್ಚರ್ ಆಫ್ ದ ಕಂಟ್ರಿ ಇಸ್ ಗುಡ್. ಅದನ್ನ ಗವರ್ಮೆಂಟೇ ಮಾಡಿರ್ಲಿ, ಪ್ರೈವೇಟಿಗೆ ಔಟ್ಸೋರ್ಸ್ ಮಾಡಿರ್ಲಿ, ಮೂಲ ಗವರ್ಮೆಂಟ್. ಹಾಗಾಗಿ ಅದಕ್ಕೆ ಅದು ಶ್ರೇಯ ಕೊಡಬೇಕು. ಅದರ ನಂತರ ಬಂದಂಥದ್ದು ಇವತ್ತಿನ ಉದ್ದಿಮೆಗಳೇ ಆಗಿದ್ದಾರೆ, ಅದಾನಿ ಇರ್ಬೋದು, ಅಂಬಾನಿ ಇರ್ಬೋದು. ನಾವು ಅವ್ರನ್ನ ಬೈತೀವಿ. ನಮ್ಮಲ್ಲಿ ಒಂದು ಕಾಯಿಲೆ ಇದೆ, ಸಾಹುಕಾರರಾಗಿದ್ದ ತಕ್ಷಣ ಅವನು ಲೂಟಿ ಹೊಡಿತಿದ್ದಾನೆ ಅಂತ ಹೇಳ್ತೀವಿ. ನಾನು ಹೇಳ್ತೀನಿ ಈಸ್ ಟೇಕಿಂಗ್ ರಿಸ್ಕ್ ಅಂತ. ನಿನ್ನನ್ನು ಲೂಟಿ ಹೊಡಿಯಕ್ಕೆ ಯಾರಪ್ಪ ನಿಲ್ಸಿದ್ದಾರೆ? ಟೇಕ್ ರಿಸ್ಕ್. ರಿಸ್ಕ್ ಅಂಡ್ ರಿವಾರ್ಡ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್ ಅಂತ ಹೇಳ್ತಾರೆ ನಮ್ಮಲ್ಲಿ ಆರ್ಥಿಕತೆಯಲ್ಲಿ. ನಾವು ಯಾವುದೇ ಅದಾನಿ ಅಂಬಾನಿ ಬಿಡಿ, ಯಾವುದೇ ಒಬ್ಬ ದೊಡ್ಡ ಇಂಡಸ್ಟ್ರಿ ಲೂಟಿ ಹೊಡಿತಾನೆ, ಅವ್ರಿಗೇನು ಲೂಟಿ ಕ್ರೋನಿಕ್ ಕ್ಯಾಪಿಟಲ್ ಆ ಥರ ಎಲ್ಲ ಹೇಳ್ತೀವಿ. ನಾನು ಹೇಳ್ತೀನಿ, ಆ ಕ್ಯಾಪಿಟಲಿಸಮ್ ಇಲ್ದ ಅಂದಿದ್ರೆ ಇವತ್ತು ನಿಮ್ಮ ಕೈಲಿ ಮೊಬೈಲ್ ಫೋನ್ ಇರ್ತಿರ್ಲಿಲ್ಲ, ಉದ್ಯೋಗ ಸೃಷ್ಟಿ ಆಗ್ತಿರ್ಲಿಲ್ಲ, ನಿಮ್ಮ ಹತ್ರ ಅಷ್ಟು ಮೊಬೈಲ್ ಡೇಟಾ ಬರ್ತಿರ್ಲಿಲ್ಲ, ನಿಮಗೆ ಮನ್ಸಲ್ಲಿ ಬಂದಿದ್ದನ್ನೆಲ್ಲ ನಿಮಗೆ ಬೈಯಕ್ಕೂ ಆಗ್ತಿರ್ಲಿಲ್ಲ. ಎಕ್ಸಾಕ್ಟ್ಲಿ, ಬೈದ್ರು ನಿಮ್ಮ ಹತ್ರನೇ ಉಳ್ಕೊಳ್ಳೋದೇ ಹೊರತು ಇನ್ನೊಬ್ರು ಕೇಳಿಸ್ತಿರ್ಲಿಲ್ಲ. ಅದೆಲ್ಲ ಇವತ್ತು ಸಾಧ್ಯ ಆಗ್ತಿರೋದು ಆ ಕ್ಯಾಪಿಟಲಿಸಮ್ ಇಂದಾನೆ. ಹಾಗಾಗಿ ಕ್ಯಾಪಿಟಲಿಸಮ್ ನಾವು ತಪ್ಪು, ಅದು ಪೂರ್ಣ ಬೇಡ ಅಂತ ಆ ಮಟ್ಟಿಗೆ. ಮತ್ತೇನೋ ವಾರ್ಶಿಪ್ ಅಥವಾ ನೀವು ಇನ್ನೊಂದು ಹೇಳ್ತಿರೋ ಸಬ್ಮರೈನೋ ಏನೋ ಇದೆ, ಅದ್ಭುತವಾಗಿದೆ. ಆದ್ರೆ ನಾನು ಹೋಗ್ತಿರೋ ದಾರಿ ಸರಿಗಿದೆಯೋ ಇಲ್ವೋ ಅಂತ ಗೊತ್ತಾಗಕ್ಕೆ ನಿಮ್ಗೊಂದು ನಾವಿಗೇಷನ್ ಇರಬೇಕು. ಮತ್ ಮೇಲ್ಗಡೆ ಏನೋ ಬಿಟ್ಟಿರ್ತೀರಿ ಸಬ್ಮರೈನ್ಗೆ, ಅದು ಹೋಗಿ ಎಲ್ಲಾ ಕಡೆ ನೋಡುತ್ತೆ, ಸ್ಪೈ ಕ್ಯಾಮ್ರಾ ಬಿಡ್ತಾರ, ಮೇಲ್ಗಡೆ ಯಾರನ್ನ ಬರ್ತಿದಾರ ಇಲ್ವಾ ಅಂತ. ಹೌದಲ್ವಾ? ಹಾಗೆ ಯು ನೀಡ್ ಟು ಅಪ್ಡೇಟ್ ಯುವರ್ ಸೆಲ್ಫ್ ವಿತ್ ಫಸ್ಟ್ ಅಂಡ್ ಫಾರ್ಮೋಸ್ಟ್ ವಿತ್ ಆಲ್ ದ ಜಿಯೋ ಪೊಲಿಟಿಕಲ್ ಇಶ್ಯೂಸ್. ಇವತ್ತಂತಾರೆ ಏನು ನನಗೇನಾಗಬೇಕು ರಾಜಕೀಯ ತಗೊಂಡು ಅಂತ. ಅಲ್ಲಿ ಅವ್ರು ಯಾವ್ದೋ ಪಾಲಿಸಿ ತಂದಿರ್ತಾರೆ ನೋಡಿ. ನಾನು ಜಸ್ಟ್ ಹೇಳ್ತೀನಿ, ತೀರಾ ಇತ್ತೀಚೆಗಾಗಿದ್ದು, ಟ್ರಂಪ್ ಟ್ಯಾರಿಫ್ ಹಾಕ್ಬಿಟ್ಟ, ಎಲ್ಲಾ ದೇಶಗಳ ಮೇಲೆ ಹಾಕ್ತಾರೆ. ಅಲ್ಲಿಯ ಫೆಡರಲ್ ಕೋರ್ಟ್ ಏನಿದೆ, ನೀನು ಮಾಡಿದ್ದು ತಪ್ಪು, ನೀನು ಹೆಚ್ಚಿಗೆ ಕಲೆಕ್ಟ್ ಮಾಡಿದಂತಹ ಎಲ್ಲಾ ತೆರಿಗೆನ ಟ್ಯಾರಿಫ್ ಮೇಲೆ ಹಾಕಿ ನೀನ್ ಏನ್ ಕಲೆಕ್ಟ್ ಮಾಡಿದ್ದೆ ಹಣನ ಎಲ್ಲಾನ ವಾಪಸ್ ಕೊಡು ಅಂತ ಹೇಳಿಕೆ ಕೊಡ್ತು. ಇದಾಗ 5 ದಿನ ಆಯ್ತು. ಟ್ರಂಪ್ಗೆ ಹೇಳ್ಬಿಡ್ತು, ಅವನ್ನ ನೀನ್ ಮಾಡಿದ್ದೆ ತಪ್ಪು, ಟ್ಯಾರಿಫ್ ಹಾಕಂಗೆ ಇಲ್ಲ, ಅದೇಂಗ್ ನೀನ್ ಹಂಗ್ ಮಾಡಿದೆ, ನಿನ್ ಪವರ್ ಅಲ್ಲೇ ಇಲ್ಲ, ನೀನು ಯು ಕಲೆಕ್ಟೆಡ್ ಮೋರ್ ದೆನ್ ಎಷ್ಟು ಭಾರತಕ್ಕೆ ಎಷ್ಟಿತ್ತು ಅಷ್ಟೇ ಇರ್ಬೇಕು, ಇನ್ನೊಂದು 25% ಹಾಕಿ ಮಾಡಿದ, ಅದು ತಪ್ಪು. ಯಾರ್ಯಾರ ಹತ್ರ ಎಷ್ಟೆಷ್ಟು ಹಣ ಹೆಚ್ಚಿಗೆ ಕಲೆಕ್ಟ್ ಮಾಡಿದ್ಯಾ ಗಿವ್ ಬ್ಯಾಕ್ ಅಂತ ಹೇಳ್ತು. ಅದ್ರ ಒಟ್ಟು ಮೊತ್ತ 130 ಬಿಲಿಯನ್. ಅದು 1200 ಲಕ್ಷ ಕೋಟಿ ರೂಪಾಯಿ ಆಗ್ಬಿಡುತ್ತೆ ಭಾರತೀಯ ರೂಪಾಯಿಗೆ. ಸೊ ಇದೊಂದಾಯ್ತು. ಆತ ಏನ್ ಮಾಡ್ದ, ನಾನು ಅಪ್ಡೇಟ್ ಆಗಿರ್ಬೇಕು ಅನ್ನೋದಕ್ಕೆ ಹೇಳಿದ್ರು. ಅದು ಹೆಂಗೆ ಎಫೆಕ್ಟ್ ಆಗುತ್ತೆ ಅನ್ನೋದಕ್ಕೆ ಹೇಳ್ತೀನಿ. ನನ್ಗೇನಾಗಬೇಕಲ್ಲೇನೋ ಆದ್ರೆ ಅಂದ್ರೆ ನಮ್ಗೇನೋ ನೋಡಿ, ಅದು ಹಂಗಾಯ್ತು. ಇವನೇನ್ ಮಾಡ್ದ, ನನ್ಗೆ ಆಗಲ್ಲ, ನೀನ್ ಹೇಳಿದ ತಕ್ಷಣ ಕೊಡಕ್ಕೆ ದುಡ್ಡಿಲ್ಲ ಸರ್ಕಾರದಲ್ಲಿ, ಕಾಲಾವಕಾಶ ಕೊಡು ಅಂತ ಹೇಳಿ ಅವ್ನು ತಿರ್ಗಾ ಅವನ ಕೇಸ್ ಹಾಕೊಂಡು ಕೂತ್ಕೊಂಡ. ತಕ್ಷಣ ರೂಲಿಂಗ್ ಕೊಡ್ತು. ನಿನ್ನೆ ರೂಲಿಂಗ್ ಕೊಟ್ಟಿದೆ, ಸ್ಟೇಟಿಂಗ್ ದಟ್ ನೀನ್ ಹೇಳ್ದಂಗೆಲ್ಲ ನಾನು ಕೇಳಕ್ಕಾಗಲ್ಲ, ದುಡ್ಡು ಕೊಡು, ಮುಗ್ದೋಯ್ತಲ್ಲಿ. ಅದು ಲೇಟೆಸ್ಟ್ ಆಗಿ ಬಂದಂತ. ಅದ್ರ ಎಫೆಕ್ಟ್ ಇಲ್ಲಿ ಎಷ್ಟ್ರ ಮಟ್ಟಿಗೆ ಆಗ್ತದೆ ನೋಡಿ. ಇಲ್ಲಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಹೋಗ್ತದೆ, ಅಲ್ಲಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಎಲ್ಲ ಹೆಚ್ಚಿಗೆ ಆಗ್ತದೆ. ಅಲ್ಲ, ಈ ಇಶ್ಯೂ, ಈ ಜಡ್ಜ್ಮೆಂಟ್ ಡಿಡ್ ಇಟ್ ಎಫೆಕ್ಟ್ ದ ಸ್ಟಾಕ್ ಮಾರ್ಕೆಟ್ ಟುಡೇ? 100% ಆಗುತ್ತೆ. ಅದನ್ನೇ ಹೇಳಿದ್ದು, ಸಂಬಂಧಪಟ್ಟಂತ ಯಾವ್ಯಾವ್ದು ಇರುತ್ತೆ ಹೋಗುತ್ತೆ. ಇವತ್ತು ಈ ಯುದ್ಧ ಮಲ್ಟಿಫ್ಯಾಕ್ಟೋರಿಯಲ್ ಇದೆ. ಅದರ್ವೈಸ್ ಇವತ್ತದು ಬೂಸ್ಟ್ ಅಲ್ಲ. ಈಗ ಈ ವಿಷಯದ ನಾಲೆಜ್ ಇದು ಯುದ್ಧ ಇಲ್ಲ ಅಂದ್ರೆ people have done intraday or something ಏನಾದ್ರು ಮಾಡ್ಬಿಟ್ಟು ಸ್ವಲ್ಪ ಮೇಲೆ ಕೊಟ್ಟೋಗ್ಬಿಡುತ್ತದು. ಆ ವಲಯಗಳು ಯಾವ್ದು ಇರುತ್ತೆ, ಸೆಕ್ಟರ್ ಅಂತ ಹೇಳಿ ಅವೆಲ್ಲ ಇಟ್ ವಿಲ್ ಗೋ ಅಪ್. ಸೊ ಇಟ್ಸ್ ಅ ಬಿಗ್ ಸೆಟ್ ಬ್ಯಾಕ್ ಫಾರ್ ಟ್ರಂಪ್. ಆಯ್ತಾ? ಇದು ನಾವು ಗಮನಿಸ್ತಾ ಇರಬೇಕು. ಅಲ್ಲಿ ಹಿಂಗ ಆದಾಗ ಜಿಯೋ ಪೊಲಿಟಿಕಲ್ ಅಲ್ಲಿ ಹಂಗಾಯ್ತು, ಅದ್ರ ಎಫೆಕ್ಟ್ ಇಂಡಿಯಾ ಮೇಲೆ ಏನಾಗ್ಬೋದು. ಇಂಡಿಯಾ ಮೇಲೆ ಆದಾಗ ನಾನು ಏನ್ ಡೀಲ್ ಮಾಡ್ತಾ ಇದ್ದೀನಿ ಅದ್ರದ್ದು ನನಗೆ ಎಷ್ಟು ಬರ್ಬೋದು. ಸೊ ಈಗೆಲ್ಲ ನೀವು ಇಂಟರ್ಲಿಂಕ್ ಮಾಡ್ತಾ ಹೋದಾಗ ಇನ್ನೇನಿಲ್ಲ. ನೀವು ಹೇಳಿದ್ರಲ್ಲ, ಬೆಟ್ಟದ ಮೇಲೆ ನಿಂತಾಗ ವಿಷನ್ ಚೆನ್ನಾಗಿ ಕಾಣುತ್ತೆ. ನೀವು ಅಪ್ಡೇಟ್ ಯುವರ್ ಸೆಲ್ಫ್ ಗೊತ್ತಾಗುತ್ತೆ. ನಾನು ಈ ಮಾತನ್ನ ಸದಾ ಹೇಳ್ತಿರ್ತೀನಿ.
ನೋಡಿ ಸುನಾಮಿ ಬರ್ತಾ ಇದೆ ಅಂತ ನೀವು ಗೊತ್ತಾಗುತ್ತಲ್ಲ, ಅಲೆಗಳು ಜೋರಾಗಿ ಬರ್ತಾ ಇದೆ ಅಂತ ಅದಿನ್ನೂ ಕಿಲೋಮೀಟರ್ ಗಟ್ಟಲೆ ಇರೋವಾಗಲೇ ನಮ್ಗೆ ಗೊತ್ತಾಗುತ್ತೆ ಅಲೆ ಯಾಕೋ ಸ್ವಲ್ಪ ಜಾಸ್ತಿ ಆಗಿದೆ, ಇದು ಬರುತ್ತೆ ಹೊಡೆಯುತ್ತೆ ಅಂತ. ನೀವು ಪ್ರಿಕಾಷನ್ ತಗೊಳ್ಳದೆ ಅಲ್ಲೇ ನಿಂತ್ಕೊಂಡ್ರೆ, ಅಥವಾ ನೀವು ಆತರ ಗಮನನೇ ಕೊಡದೆ ನಿಮ್ಮ ಆಟದಲ್ಲೇ ನೀವು ಮಗ್ನರಾಗಿದ್ರೆ, ಸೊ ಅದು ಬಂದು ನಿಮ್ಗೆ ಹಿಟ್ ಮಾಡುತ್ತೆ. ಸೊ ಅದು ಮಾಡೋಕ್ ಮುಂಚೆ ನೀವು ಯು ಶುಡ್ ಎಸ್ಕೇಪ್ ಅಲ್ವಾ. ಅಷ್ಟೇ. ಅಪ್ಡೇಟ್ ಅಂದ್ರೆ ಇನ್ನೇನಿಲ್ಲ, ಇದು ಇಷ್ಟೇ ಮಾಡ್ಬೇಕಾದ್ರೆ. ಹೌದು. ಈಗ ಮತ್ತೊಂದು ವಿಚಾರ ಸರ್, ಈಗ PR ಇಂದ era where there is information overflooded. ಯಾವ್ದು ತಗೋಬೇಕು ಯಾವ್ದು ಬಿಡ್ಬೇಕು ಅನ್ನೋದು ರಿಯಲಿ, ಬಿಕಾಸ್ ಈಗ ಏನು, ಹಾಗಾಗಿ ಎಲ್ಲಿಂದ ಯಾವ ಇನ್ಫಾರ್ಮೇಶನ್ ಎಷ್ಟು ಬೇಕು, ಹೌ ಡು ರಂಗಣ್ಣ ರೆಗ್ಯುಲೇಟ್. ಅಂಡ್ ಅದು ಯಾವ್ದಾದ್ರು ಪಕ್ಷದ ಪ್ರೊಪಗಂಡನ, ಅದು ಅದರಲ್ಲಿ ಜೈ ಮೋದಿ, ಜೈ ರಾಹುಲ್ ಗಾಂಧಿ, ಅವ್ರದ್ದು ಎಜೆಂಡಾಗಳಿದೆಯಾ, ಸತ್ಯ ಯಾವುದು, ಪ್ರೊಪಗಂಡ ಯಾವುದು, ಹೌಡು ರಂಗಣ್ಣ ರೆಗ್ಯುಲೇಟ್. ನೀವೇ ರೆಗ್ಯುಲೇಟ್ ಮಾಡ್ತೀರಾ? ಇವತ್ತು 90 ಭಾಗ ಅದೇ ತರದೇ ಇರೋದು. ಹಾಗಾಗಿ ನಾನು ಒಂದೇ ಸೋರ್ಸ್ ನ 10 ಕಡೆ ಓಡ್ತೀನಿ. ಅವ್ರದ್ದು ಒಂದು ಒಪಿನಿಯನ್ ಏನು. ಈಗ ನಮ್ಮಲ್ಲಿ ಏನಾಗಿದೆ ಅಂದ್ರೆ, ನನ್ನ ಮೂಗಿನ ನೇರಕ್ಕೆ ನಾನು ಹೇಳಿಲ್ಲ ಅಂದ್ರೆ ನೀವು ಆಗ್ಲೇ ಕೋಪ ನಿಮ್ಮ ಮೇಲೆ. ಇಫ್ ಯು ಡೋಂಟ್ ಅಲೈನ್ ವಿತ್ ಮೈ ಥಾಟ್, ನಾನು ಆಗ್ಲೇ ನಿಮ್ಮ ಮೇಲೆ ಕೋಪ ಮಾಡ್ಕೋ, ನಮ್ಮವನಲ್ಲ ಹೇಳಿ. ದೊಡ್ಡ ತಪ್ಪು ನಮ್ಗೆ ಆಗ್ತಾ ಇರೋದು. ಎಲ್ಲ ಕೋಪ ಮಂಡಗಳಾಗ್ಬಿಟ್ಟಿದೀವಿ. ಕ್ಷಮಿಸಿ ಈ ಮಾತುಗಳನ್ನ ಹೇಳೋದಕ್ಕೆ. ನೋಡಿ ಏನಾಗುತ್ತೆ, ಅವ್ನ್ ರೈಟ್ ಇಷ್ಟು ಅವ್ರು ಮಾತ್ರ ಪುಸ್ತಕಗಳು ತಗೊಂಡು ಹೋಗ್ತಾರೆ, ಅವ್ನು ಲೆಫ್ಟ್ ಇಸ್ಟ್ ಬರ್ದಿರೋದು ಅವ್ರು ಮಾತ್ರ ಪುಸ್ತಕ ತಗೊಂಡು ಹೋಗ್ತಾರೆ. ನಿಮ್ಗೆ ಇಂಟರ್ಚೇಂಜ್ ಆಫ್ ಥಾಟ್ಸ್ ಹೆಂಗ ಆಗದು? ಅವ್ರ ವ್ಯೂ ಪಾಯಿಂಟ್ ಏನು ಅಂತ ನಿಮ್ಗೆ ಗೊತ್ತೇ ಆಗ್ಲಿಲ್ಲ ಅಂದ್ರೆ ನಿಮ್ದೇ ಸರಿ ಅನ್ಕೊಂಡು ಕೂತಿದ್ದೀರ. ಮೇ ಬಿ ಯು ಆರ್ ರಾಂಗ್, ಮೇ ಬಿ ಹಿ ಇಸ್ ರೈಟ್. ನೀವು ಆ ಮನಸ್ಥಿತಿ ಬೆಳೆಸ್ಕೊಂಡು, ಸೈನ್ಸ್ ಮತ್ತೆ ಎಕಾನಮಿಗೆ ರೈಟ್ ಲೆಫ್ಟ್ ಅಂತ ಏನಿದೆ? ಎಕ್ಸಾಕ್ಟ್ಲಿ ಬೇಸ್ಡ್ ಆನ್ ಫಿಗರ್ಸ್. ನಾನು ಹೇಳ್ತೀನಿ, ದುಡ್ಡಿಗೇನು ಗೊತ್ತು, ಅವ್ನು ಹಿಂದೂನಾ, ಮುಸ್ಲಿಮಾ, ಕ್ರಿಶ್ಚಿಯನ್, ಜೈನ, ಎಲ್ರಿಗೂ ಬೇಕು ದುಡ್ಡು. ನನ್ನ ಜನ, ಎಲ್ಲ ಜನ ನನಗೆ ಬೇಕು. ಸೊ ಈ ತರ ಮಾಡ್ಕೊಂಡು ಕೂತ್ಕೋತಾರೆ. ಸೊ ನೀವ್ ಏನ್ ಮಾಡ್ಬೇಕು ಅಂತ ಅದೇ ನಾನು ಮಾಡ್ಬೇಕಾದ್ರು, ಒಂದು ಯಾವುದೇ ಒಂದು ಅಂಶನ ಕನಿಷ್ಠ ಒಂದು 5 ಸೋರ್ಸ್ ನೋಡ್ಬಿಟ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಇದಿಷ್ಟೇ, ಇದು ಪ್ರೊಪಗಂಡ ಅಂತ. ಮತ್ತೆ ನ್ಯೂಟ್ರಲ್ ಕಂಟ್ರೀಸ್ ಇರ್ತವೆ. ಫಾರ್ ಎಕ್ಸಾಂಪಲ್ ಸಮಥಿಂಗ್ ರಿಲೇಟೆಡ್ ಟು ಇಂಡಿಯಾ. ಇಂಗ್ಲೆಂಡು ಅದು ತನ್ನ ಮೂಗಿನ ನೇರಕ್ಕೆ ಬರೆಯುತ್ತೆ. ಅದು ಯಾವತ್ತು ಭಾರತದಲ್ಲಿ ಆಗುವಂತ ವಿಷಯಗಳನ್ನ ನೀವು BBC ಓದಿ ಕನ್ಕ್ಲೂಷನ್ ಬರಬಾರ್ದು. CNN ಓದಿ ಕನ್ಕ್ಲೂಷನ್ ಬರಬಾರ್ದು. ಹೌದು. ಆಮೇಲೆ ಇದಿದೆಯಲ್ಲ, ಯಾವ್ದು ನಮ್ಮ ಅಲ್ ಜಹೀರಾ, ಅಂತವನ್ನೆಲ್ಲ ಓದಿ ನೀವು ಕನ್ಕ್ಲೂಷನ್ ಬರಬಾರ್ದು. ನಾನು ಎಲ್ ಪಾಯಿಸ್ ಅಂತ ಒಂದು ಪೇಪರ್ ಇದೆ, ಲವಂಗ್ವಾರ್ದಿಯಾ ಅಂತ ಒಂದು ಪೇಪರ್ ಇದೆ. They have good neutral view on India. Exactly. ಕೆಲವೊಂದು ಅದನ್ನು ಓದ್ತೀನಿ ನಾನು. ಏನು ವಾಟ್ ದೇ ಥಿಂಕ್ ಅಬೌಟ್ ಇಲ್ಲ ಆಗ್ತಿರೋ ವಿಚಾರಗಳಿಗೆ ಅಂತ. ನಾನು ಇಟಾಲಿದ ಯಾವುದೋ ಒಂದು ಪೇಪರ್ ಹೋಗಿ ಓದ್ಕೊಂಡು ಬರ್ತೀನಿ. ಥ್ಯಾಂಕ್ಫುಲಿ ನನಗೆ ಭಾಷೆ ಬರುತ್ತೆ. ಹಾಗಾಗಿ ನಾನು ಹೋಗಿ ಆ ದೇಶ ನಮ್ಮ ಬಗ್ಗೆ ಏನಂತ ಇದೆ, ಅವ್ರೇನಂತ ಇದಾರೆ, US ಏನ್ ಹೇಳ್ತೀವಿ, US ಪೋಸ್ಟ್, US ಟುಡೇ ಎಲ್ಲ ಇರುತ್ತೆ, ಅಲ್ಲಿ ಹೋಗಿ ನೋಡ್ತೀನಿ. BBCನೂ ನೋಡ್ತೀನಿ, ಎಲ್ಲ ನೋಡ್ತೀನಿ. ಸೊ ನಿಮ್ಗೊಂದು ಓವರ್ ಆಲ್ ವ್ಯೂ ಸಿಕ್ಕುತ್ತೆ. ನಾನು ಯಾವುದೋ ಒಂದು ಲೇಖನ ಬರಿಬೇಕು ಅಂತಂದ್ರೆ ನಾನು 10 ಕಡೆ ಹೋಗ್ತೀನಿ. ವಾಟ್ ಈಸ್ ದ ವ್ಯೂ ಪಾಯಿಂಟ್, ಇದನ್ನ ಹಿಂಗೆ ಹೇಳ್ತಿದ್ದಾರೆ ಅಂತ. ಎಲ್ಲ ಆದ್ಮೇಲೆ ಫೈನಲ್ಲು ನೀವು ಯಾವುದಿದೆ ಮೂಲ, ಇದು ನೀವು ನೋಡ್ಕೊಳ್ಳಿ. ನಾನು RBI ವೆಬ್ಸೈಟ್ಗೆ ಹೋಗ್ತೀನಿ. ಹೋಗಿ ಡೇಟಾ ಏನು ಹೇಳುತ್ತೆ ಅಷ್ಟೇ. ನೀವು ಅಲ್ಲಿ ಏನು ಅಲ್ಲಿ ಇಂಟರ್ಪ್ರಿಟೇಷನ್ ಇರಲ್ಲ, ಅದು ಫ್ಯಾಕ್ಟ್ ಇರುತ್ತೆ, ಫ್ಯಾಕ್ಟ್ ಫಿಗರ್ ಇರುತ್ತೆ. ಇದು ಫ್ಯಾಕ್ಟು, ಇದು ಗ್ರೋತ್ ರೇಟು, ಇಷ್ಟ ಆದ್ರೆ ಅದನ್ನ ಹೊಗಳೋದಕ್ಕೆ ನೆರೆಟಿವ್ ಕಟ್ಕೋ, ಬೈಯೋದಕ್ಕೆ ನೆರೆಟಿವ್ ಕಟ್ಕೋ, ಇಷ್ಟಿದೆ, ಇದಿದೆ. ನಾನೇನ್ ಮಾಡ್ತೀನಿ, ಅದ್ರ ಜೊತೆಗೆ 10 ವರ್ಷದಿಂದ ಹೆಂಗಿತ್ತು, ಇವಾಗ ಹಿಂಗಾಗಿದೆ, ಕಂಪಾರಿಸನ್ ಸ್ಟಡಿ ಮಾಡಿದ್ರೆ, ಆರ್ ವಿ ಗೋಯಿಂಗ್ ಅಪ್, ಆರ್ ವಿ ಇಂಪ್ರೂವಿಂಗ್ ಆರ್ ನಾಟ್ ಇಂಪ್ರೂವಿಂಗ್, ಥಮ್ಸ್ ಅಪ್. ಅಟ್ ವಾಟ್ ರೇಟ್, ಅಟ್ ವಾಟ್ ಪೇಸ್ ವಿ ಆರ್ ಇಂಪ್ರೂವಿಂಗ್, ಥಮ್ಸ್ ಅಪ್. ಬೇಸ್ಡ್ ಆನ್ ದಟ್ ಬೇರೆ ದೇಶಗಳು ಯಾವ ಒಂದು ಅಭಿವೃದ್ಧಿ ವೇಗದಲ್ಲಿದೆ, ನಮ್ಮ ಅಭಿವೃದ್ಧಿ ವೇಗ ಏನಿದೆ, ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ನಾವು ಓಕೆನಾ? ಫಸ್ಟ್ ನಮ್ಮ ದೇಶದ ಮಾಹಿತಿನೇ ಕಳೆದ 10 ವರ್ಷದೊಂದಿಗೆ ಕಂಪೇರ್ ನಮ್ದು ಅನ್ನೋದು. ಜೊತೆಗೆ ಅದರ ಜೊತೆಗೆ ಬೇರೆ ದೇಶಗಳು, ಬೇರೆ ಎಕಾನಮಿಗಳು ಹೇಗ್ ಮಾಡ್ತಾ ಇವೆ, ಅದನ್ನೆಲ್ಲ ನೀವು ಅದನ್ನ ಒಂದು ನೋಡಿದಾಗ ನಿಮ್ಗೊಂದು ಪಿಕ್ಚರ್ ಸಿಗುತ್ತೆ. ಈ ವಿಚಾರ ಏನು ಅಂತ ಹೇಳಿದ್ರೆ, we should compare comparables. I can't compare India with Denmark. ಮಾಡಕ್ಕಾಗಲ್ಲ. We can compare India and Bangladesh. ಮಾಡಕ್ಕಾಗಲ್ಲ. I mean, Bangladesh is more comparable to India compared to Denmark, ಅಲ್ವಾ? ಲಾರ್ಜರ್ ಪಾಪ್ಯುಲೇಷನ್ ಇರ್ಬೋದು, ಆದ್ರೆ ಎಕಾನಮಿ ಬೇರೆ. ನಾನು ಒಂದು ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ಎವ್ರಿಬಡಿ, ಎಲ್ಲರಿಗೂ ಒಂದೇ ಕ್ವಶನ್ ಪೇಪರ್ ಸಿಕ್ಕದು ಎಕ್ಸಾಮಲ್ ಮಾತ್ರ. ಹೌದು. ನಿಂದೇ ಬದುಕಿನ ಕ್ವಶನ್ ಪೇಪರ್ ಬೇರೆ, ನಂದೇ ಬೇರೆ, ಅವ್ರದೇ ಬೇರೆ. ಜಗತ್ತಲ್ಲೂ ಅಷ್ಟೇ. ಎವ್ರಿ ಕಂಟ್ರಿ ಹ್ಯಾಸ್ ಗಾಟ್ ಇಟ್ಸ್ ಓನ್ ಪ್ರಾಬ್ಲಮ್ಸ್ ಅಂಡ್ ಇಟ್ಸ್ ಓನ್ ಸೊಲ್ಯೂಷನ್. ಇಟ್ ಹ್ಯಾಸ್ ಟು ಹ್ಯಾವ್ ಇಟ್ಸ್ ಓನ್ ಸೊಲ್ಯೂಷನ್ಸ್. ನಾವು ನಮ್ದನ್ನ ಇಮ್ಯುಲೇಟ್ ಮಾಡಕ್ ಹೋಗಿ ಇಂಡಿಯಾದಲ್ಲಿ ಇದನ್ನ ನಾವು ಮಾಡಿದ್ವಿ, ವಿ ಆರ್ ಸೋ ಸಕ್ಸಸ್ಫುಲ್ ಅಂತ ಹೇಳಿ ಇಲ್ಲಿಂದ ಏನೋ ಬಿಸ್ನೆಸ್ ತಗೊಂಡ್ ಬಂದು ಅಲ್ಲೆಲ್ಲೋ ಹಾಕಿದ್ರೆ ಅದು ವರ್ಕ್ ಆಗುತ್ತೆ ಅಂತ ಹೇಳಕ್ ನೆಸ್ಲೆ ನಿಮ್ಗೆ ಗೊತ್ತಿದೆ. ಅವ್ರು ತಗೊಂಡ್ಬಂದ್ರು ಕಾರ್ನ್ ಫ್ಲೆಕ್ಸ್, ಇಲ್ಲಿ ಅವರು ಹಿಟ್ ಆಗ್ಲೇ ಇಲ್ಲ.
ನಮ್ಮ ಫುಡ್ ಹ್ಯಾಬಿಟ್ಸ್ ಬೇರೆ, ಸೊ ನಾನು ಏನ್ ಹೇಳಕ್ ಹೋದೆ ಅಂದ್ರೆ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆ ಬೇರೆ, ಬಾಂಗ್ಲಾ ಇರ್ಬೋದು, ಇಂಡಿಯಾ ಇರ್ಬೋದು, ನೇಪಾಳ ಇರ್ಬೋದು, ಇರ್ರೆಸ್ಪೆಕ್ಟಿವ್ ಆಫ್ ದ ಸೈಜ್ ಇದು ಕ್ವಶನ್ ಪೇಪರ್ ಇಸ್ ಡಿಫ್ರೆಂಟ್. ಇಂಡಿಯಾ ಈಗ ನಾವು 5 ಟ್ರಿಲಿಯನ್ ಎಕಾನಮಿ ಅಂತ ಹೇಳ್ಬೋದು, ಅದೊಂದು ರೀತಿ ನಮ್ದು ಇದ್ರೆ ಸೆಕೆಂಡ್ರಿ ನಮ್ಮದು ಪರ್ ಕ್ಯಾಪಿಟಲ್ ಇನ್ಕಮ್ಮು, ನಮ್ಮ ದೇಶ, ನಾವು ನಡೆದು ಬಂದ ದಾರಿ. 1947 ಅಂದರೆ ನೀವು ಇತಿಹಾಸನೂ ನೋಡಿದ್ದೀರಾ, ರಾಜಕೀಯವನ್ನು ಅರ್ಥ ಮಾಡ್ಕೊತಿದ್ದೀರಾ. ನಿಮಗೆ ಇಂಡಿಯಾ ಸ್ವತಂತ್ರ ಬಂದಾಗ ಇಂಡಿಯಾ ಇದ್ದ ಸವಾಲುಗಳು ಗೊತ್ತು. ಆವಾಗ ನಾವು ಹೇಗೆ ಆ ಗಾಂಧಿಯನ್ ಇಶ್ಯೂನ ಬಿಟ್ಟು ವಿ ವೆಂಟ್ ಇನ್ ಟು ಇಂಡಸ್ಟ್ರಿಯಲೈಸೇಷನ್. ಆಮೇಲೆ 70s ವಿ ಬಿಕೇಮ್ ಸೋ ಲೆಫ್ಟ್ ಲೀನಿಂಗ್ ವಿತ್ ಸೋ ಮೆನಿ ಫ್ರೀಬೀಸ್ ಶುರು ಆಯಿತು. ಎಕಾನಮಿ ಆಟ್ ಡೂಮ್ಡ್ ಇನ್ 1991. ಆಮೇಲೆ ಲಿಬರಲೈಸೇಷನ್ ಬಂತು. ದೆನ್ ಅವ್ರ ಗ್ರೋತ್ ಕರ್ವ್ ಸ್ಟಾರ್ಟೆಡ್. ಗ್ರೋತ್ ಫೇಸ್ ತುಂಬ ಚೆನ್ನಾಗಿ ಬಂತು. UPA 1 ಕೂಡ ವೆರಿ ಗುಡ್ ಗ್ರೋತು. ನಾನು ಯಾವತ್ತೂ ಇರುವ ರಾಜಕೀಯ ನಾಯಕರನ್ನು, ನನ್ನ ರಾಜಕೀಯ ನಾಯಕರು ಅಂತ ಹೇಳಿದ್ರೆ ಐ ವಿಲ್ ಸ್ಪೀಕ್ ಓನ್ಲಿ ಟಿಲ್ 2014. ಬಿಕಾಸ್ ನರಸಿಂಹರಾವ್ ಏನು ಮಾಡಿದ್ರು ಅಂತ ಮೀ ಆ್ಯಂಡ್ ವಿ ಕ್ಯಾನ್ ಅಪ್ರಿಷಿಯೇಟ್ ಬೆಟರ್ ನಾವು. 1999 ನಿಮ್ಮ ಒಪಿನಿಯನ್ ಬಟ್ ನರಸಿಂಹರಾವ್ ಕೂಡ ಆಲ್ಸೋ ಚೆನ್ನಾಗಿತ್ತು ಆ ಟೈಮಲ್ಲಿ ಕೂಡ. ಆವಾಗ ನಿಮಗೆ ಗೊತ್ತಿತ್ತು. ನಾನು ಅದನ್ನೇ ಹೇಳ್ತೀನಿ. ನಾನು 1995 BCom ಮುಗಿಸಿದಾಗ ನನಗೊಬ್ರು ಟೀಚರ್ ಇದ್ರು, ಈಶ್ವರಪ್ಪ ಅಂತ. ನಂಗೆ ಗೊತ್ತಿಲ್ಲ ಎಲ್ಲಿದ್ದಾರೆ ಅಂತ. ವಿವೇಕಾನಂದ ಕಾಲೇಜು, ವಿವೇಕಾನಂದ ಫಸ್ಟ್ ಗ್ರೇಡ್ ಕಾಲೇಜು, ರಾಜಾಜಿನಗರ, ಬೆಂಗಳೂರು. ಈಶ್ವರಪ್ಪ ಸರ್ ಅವರಿದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ನಾನು ಬಹಳ ನೆನ್ಸ್ಕೋತೀನಿ ಅವ್ರನ್ನ ಎಲ್ಲ ಕಡೆ. ನಮ್ಮ ಪ್ರೋಗ್ರಾಮ್ ಮೂಲಕ ಈಶ್ವರಪ್ಪ ಸರ್ ಕಾಂಟ್ಯಾಕ್ಟ್ ಆದ್ರೆ ವಿಲ್ ವೆರಿ ಹ್ಯಾಪಿ. ಎಸ್. ಸೊ ನಾನು ಯಾವಾಗಲೂ ಜ್ಞಾಪಿಸ್ಕೋತೀನಿ, ಅವರು ಕ್ಲಾಸಲ್ಲಿ ಹೇಳೋರು, ಎಕ್ವಿಪ್ ಯುವರ್ ಸೆಲ್ಫ್ ವಿತ್ ಆಲ್ ಪಾಸಿಬಲ್ ಅಬಿಲಿಟೀಸ್. ಬಿಕಾಸ್ 2002ನೇ ಇಸ್ವಿಗೆ ಇದು ಗ್ಯಾಟ್ ಅಂತ ಏನ್ ಹೇಳ್ತೀವಿ, ಜನರಲ್ ಅಗ್ರಿಮೆಂಟ್ ಆನ್ ಟ್ರೇಡ್ ಅಂಡ್ ಟ್ಯಾರಿಫ್ ಅಂತ, ಅದು ಜಾರಿಗೆ ಬರುತ್ತೆ 2002 ಅಷ್ಟೊತ್ತಿಗೆ. ಅವರು ಕ್ಲಾಸ್ ರೂಮ್ ಅಲ್ಲಿ ನಿಂತ್ಕೊಂಡು ಹೇಳೋರು, ನೀವು ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ, ನಿಮ್ಗೆ ರೋಡ್ಗಳೇ ಇರಲ್ಲ, ಸಣ್ಣ ರೋಡ್ಗಳಲ್ಲೂ ಕಾರ್ಗಳು ಪಾರ್ಕ್ ಆಗಿರುತ್ತೆ, ಈ ದೇಶ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಹೇಳೋರು. ನಾವೆಲ್ಲ ಸ್ವಲ್ಪ ಅಂಬಾಸಿಡರ್ಗಳು, ಹಳೆ ಕಾಲದ ಗಾಡಿಗಳು ಬೆಂಗಳೂರಲ್ಲಿ ಓಡಾಡ್ತಿತ್ತು. ಅವಾಗ ಮನೇಲಿ ಅಂಬಾಸಿಡರ್ ಇದ್ದು, ಮನೆ ಲ್ಯಾಂಡ್ ಲೈನ್ ಇದ್ದವ್ರ ಮನೆ, ಅವರು ಬಹಳ ದೊಡ್ಡ ವಿಷಯ. ಒಂದು ಸ್ಕೂಟರ್ ಬುಕ್ ಮಾಡಕ್ಕೆ, ಲ್ಯಾಂಡ್ ಲೈನ್ ಬುಕ್ ಮಾಡಕ್ಕೆ ವರ್ಷಗಟ್ಟಲೆ ಆಗೋದು ಲ್ಯಾಂಡ್ ಲೈನ್ ಮನೆಗೆ ಬರೋಕ್ಕೆ. ಸೊ 94 ಆದಾಗ then he was telling you that the country is going to change ಅಂತ. Country is going to change ಅಂತ 92, 93, 94, 95 ಈ 94 ಅಲ್ಲಿ ತನಕ ನಮಗೆ ಅವರು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಎಲ್ಲರ ಮನೆಗಳಿಗೆ ಟಿವಿ ಬರೋಕ್ಕೂ ಶುರು ಆಗಿದ್ದು ಆಮೇಲಲ್ಲ, ಅದು ಅದಕ್ಕಿಂತ ಮುಂದೆ ಟಿವಿಗಳು ಕಷ್ಟ ಆಯ್ತು. ಆ ಟೈಮಿಂದನೇ ಬರಕ್ಕೆ ಸ್ಟಾರ್ಟ್ ಆಗಿತ್ತು. ಸೊ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಪಾಠ ಮಾಡೋರು ಅವರು ತುಂಬಾ ಈಗ ಫ್ಯೂಚರಿಸ್ಟಿಕ್ ಆಗಿ ಹಿಂಗಾಗುತ್ತೆ ಹಾಗೆ ಅಂತೆಲ್ಲ ಹೇಳ್ತಾ ಇದ್ರು. ನಮ್ಗೆ ಆಗ ಇನ್ನೂ ಹುಡುಗಾಟದ ವಯಸ್ಸು, ಅರ್ಥ ಆಗ್ತಿರ್ಲಿಲ್ಲ ಏನೋ ಹೇಳ್ತಾರೆ ಅಂತ. ಬಟ್ ನಾನು ಆಲ್ರೆಡಿ ಸ್ವಲ್ಪ ಡೆವಲಪ್ ಮಾಡ್ಕೊಂಡ್ ಬಿಟ್ಟಿದ್ದೆ, ಇದ್ರ ಬಗ್ಗೆ ಇಂಟ್ರೆಸ್ಟ್ ಡೆವಲಪ್ ಮಾಡ್ಕೊಂಡಿದ್ದೆ, ಹೆಚ್ಚು ಓದ್ತಾ ಇದ್ದೆ. ಫಸ್ಟ್ BCom. ಸೊ ಲಿಬರಲೈಸೇಷನ್ ಎಕಾನಮಿಗೆ ಏನ್ ಮಾಡುತ್ತೆ ನಿಮಗೆ ಗೊತ್ತಿತ್ತು, ಏನ್ ಮಾಡ್ಬೋದು ಅಲ್ಲ. ಒಂದು ಫಾರ್ ಎಕ್ಸಾಂಪಲ್ ಮೋಸ್ಟ್ BCom ಸ್ಟೂಡೆಂಟ್ ತರ ನೀವು ಯಾವ್ದೋ ಬ್ಯಾಂಕ್ ಜಾಬ್ ನೋಡ್ತಾ ಇರ್ಲಿಲ್ಲ, ಯು ಆರ್ ಪ್ಲೇಯಿಂಗ್ ಬಿಗ್ ನೋಡ್ತಾ ಇರ್ಲಿಲ್ಲ. ನಾನು ಅದನ್ನ ಅರ್ಥ ಮಾಡ್ಕೊಂಡೆ. ಅಂದ್ರೆ ಈ ಮಟ್ಟಕ್ಕೆ ಆಗ್ಬೋದು ಅನ್ನೋ ಕಲ್ಪನೆ ಬಂದಿರ್ಲಿಲ್ಲ, ಸುಳ್ಳು ಹೇಳೋದಿಲ್ಲ. ಬಟ್ ಅವರಲ್ಲಿ ಇತ್ತು ಆಲ್ರೆಡಿ. ನಮಗಿನ್ನ ದೊಡ್ಡವರಲ್ಲ, 16 ವರ್ಷ ದೊಡ್ಡವರು, ಜೀವನ ನೋಡಿದ್ರು. ನಾನು ಅದು ಒಂದು ಹೇಳೋರು, ನಮ್ಗೆ ಏನೋ ಒಂದು ಅನ್ಸೋದು, ಇಲ್ಲ ಏನೋ ಆಗುತ್ತೆ. ಬಟ್ ಏನು ಈ ಮಟ್ಟಕ್ಕೆ ಅವ್ರು ಹೇಳ್ದಂಗೆಲ್ಲ ಹೆಂಗ್ ಊಹೆ ಮಾಡ್ಕೋತೀರಿ ನೀವು? ಕಂಡಿಲ್ಲದ್ರು ಊಹೆ ಮಾಡ್ಕೊ, ಯಾರೋ ಒಂದು ಹೇಳ್ತಾರೆ. ಅಲ್ಲ ಸರ್, ಈಗ ನೋಡಿ ನೋಟ್ ಬ್ಯಾನ್ ಆ ಟೈಮಲ್ಲಿ ಬಂದಾಗ ಏನು ಬೋಂಡಾ ಮಾರೋರು, ಆಲೂಗಡ್ಡೆ ಮಾರೋರು ಗೂಗಲ್ ಪೇ ದುಡ್ಡು ತಗೋತಾರೆ ಅಂತ ಎಕನಾಮಿಕ್ಸ್ ಹೇಳಿದ್ರು. ನಮಗೆ ಅವ್ರು ಜನ ಹಾಕಿದ್ರು. ಹೌದು. ಸೊ ಆ ರೀತಿ ಒಂದು ಇದಾಯ್ತು, ಆ ಒಂದು ಹಂತ ಇತ್ತಲ್ಲ, ಅಲ್ಲಿ ಒಂದು ಈ ರೀತಿ ಆಗುತ್ತೆ ಅಂತ ಗೊತ್ತಿತ್ತು. ಭಾರತ ಈ ರೀತಿ ಒಂದು ಮಟ್ಟಕ್ಕೆ, ಬಟ್ ಈ ಮಟ್ಟದ ಬದಲಾವಣೆ ಆಗುತ್ತೆ ಅಂತ ಊಹೆ ಮಾಡ್ಕೊಂಡಿಲ್ಲ. ಅವ್ರು ಅವತ್ತಿಗೆ ಹೇಳ್ತಾ ಹೋದ್ರು. ಹಾಗಾಗಿ ನಾವು PV ನರಸಿಂಹರಾವ್, ಮನಮೋಹನ್ ಸಿಂಗ್ ಅವರು ಯಾರೇನ ಬೈಕೊಳ್ಳಿ, ಆದ್ರೆ ಇವತ್ತಿನ ಭವ್ಯ ಭಾರತದ ಅಡಿಪಾಯ ಹಾಕಿದವರು ಅವರೇ. ಆ ಪಕ್ಷ ಈ ಪಕ್ಷ ಅಂತಲ್ಲ, ನಾವು ನವ ಭಾರತದ ನಿರ್ಮಾಣಕ್ಕೆ ಬಾಗಿಲು ತೆಗೆದವರು ಅಥವಾ ಅಡಿಪಾಯ ಹಾಕಿದವರು ಅಂತಂದ್ರೆ PV ನರಸಿಂಹ. ಅದರ್ ವೇ ಅರೌಂಡ್ ಹೇಳೋದಾದ್ರೆ 1.4 ಬಿಲಿಯನ್ ಪೀಪಲ್ಗೆ ನಾವು ಎಕಾನಮಿ ಫ್ರೀ ಮಾಡದೆ ಗವರ್ಮೆಂಟ್ ಇಟ್ಕೊಂಡಿದ್ರೆ ಅಲ್ಲ, ಹಾಗೆ ಇದ್ದಿದ್ರೆ ದೇಶ ಡಿಸಾಸ್ಟರ್ ಅಥವಾ ಕ್ರಾಂತಿ ಏನೋ ಹೆಚ್ಚು ಕಮ್ಮಿ ಆಗ್ಬಿಡೋದಲ್ವಾ? ಏನು ಕ್ರಾಂತಿ ಲಿಬರೇಷನ್ ಮಾಡೋದು ನಮ್ ಬೇಸಿಕ್ ನೆಸೆಸಿಟಿ ಆಗಿ ಕುತ್ತಿಗೆಗೆ ಬಂತ, ದಾರಿ ಇರಲಿಲ್ಲ ಬೇರೆ. ನಮ್ದು ಪಾಪ್ಯುಲೇಷನ್ ವಾಸ್ ಗ್ರೋಯಿಂಗ್.
ಗ್ರೋಯಿಂಗ್ ಲೈಕ್ ಹೆಲ್, ನಿಮ್ಗೆ ಗೊತ್ತು ಆ ಮಟ್ಟದಲ್ಲಿ. ಅವ್ರಿಗೆ ಗೊತ್ತಾಯ್ತು ನಾವು ಇದನ್ನ ಮುಕ್ತ ಆರ್ಥಿಕತೆಗೆ ಬಾಗಿಲು ತೆಗಿದಿಲ್ಲ ಅಂತಂದ್ರೆ ನಾವು ವಿ ಕೆನಾಟ್ ಫೀಡ್ ಆಲ್ ದೀಸ್ ಮೌತ್ ಅಂತ ಅವ್ರಿಗೆ ಗೊತ್ತಿತ್ತು. ದೇ ಆರ್ ಗ್ರೇಟ್ ಎಕನಾಮಿಸ್ಟ್. ಮನಮೋಹನ್ ಸಿಂಗ್ ಇರ್ಬೋದು, ನರಸಿಂಹರಾಯರು. ಇದ್ರಲ್ಲಿ ಮತ್ತೊಂದು ಪೊಲಿಟಿಕಲ್ ಪ್ರಶ್ನೆ ಬರ್ತೀನಿ. ಇದನ್ನ ಯಾವತ್ತೂ ಹೇಳ್ತಾ ಇರ್ತೀರಿ ಚೈನಾ ಈಸ್ ಅಹೆಡ್ ಬಿಕಾಸ್ ದೇ ಫೀಡ್ ದೇರ್ ಎಕಾನಮಿ ಅರೌಂಡ್ 2 decades ಬಿಫೋರ್ ಇಂಡಿಯಾ ಹೇಳಿ. ವರ್ ವಿ ಲೇಟ್? 100% ವಿ ಆರ್ ಲೇಟ್. ಹೂಮ್ ಟು ಯಾರು ಕುತ್ತಿಗೆ ಗಂಟೆ ಕಟ್ಟೋದು? ಬಿಕಾಸ್ ಆಫ್ ಹೂಮ್ ವಿ ಆರ್ ಲೇಟ್. Circumstances. ಅದು ಆ ರೀತಿ ಅನ್ನೋದಕ್ಕಿಂತ ಅಟ್ಲೀಸ್ಟ್ ಬೆಟರ್ ಲೇಟ್ ದೆನ್ ನೆವರ್ ಅನ್ನೋ ತರದಲ್ಲಿ ಅಟ್ಲೀಸ್ಟ್ ನಾವು ಎಚ್ಚೆತ್ಕೊಂಡ್ವಿ, ಬಂದ್ವಿ. ಇವತ್ತಿನ ದಿನ ಹೌದು ಚೈನಾ 20 ಟ್ರಿಲಿಯನ್ ಎಕಾನಮಿ, ನಾವು 4 ಟ್ರಿಲಿಯನ್ ಎಕಾನಮಿ, 4.2 4.3 ಅಂತೀವಿ. ಆದ್ರೆ ನಿಜಾರ್ಥದಲ್ಲಿ ನಾವು ಇವತ್ತು ಆಲ್ರೆಡಿ 10 ಟ್ರಿಲಿಯನ್ ಎಕಾನಮಿ. ಹೇಗೆ ಅಂತಂದ್ರೆ ನಿಮ್ಗೆ ಗೊತ್ತಿದೆ, ಯಾವುದು ಕೂಡ ನಾವು ಪೂರ್ಣವಾಗಿ ಯಾವುದೆಲ್ಲ ಲೆಕ್ಕಾಚಾರಕ್ಕೆ ಬರುತ್ತೆ, ಯಾವ ವಹಿವಾಟುಗಳು ಬ್ಯಾಂಕಿನ ಮೂಲಕ ಆಗುತ್ತೆ, ಅದು ಮಾತ್ರ ನಮ್ದು ಬ್ಲಾಕ್ ಎಕಾನಮಿ ದೊಡ್ಡದಿದೆ, ತುಂಬಾ ದೊಡ್ಡದಿದೆ. ಹಾಗಾಗಿ ನಾವು ಈಸಿಲಿ 10 to 12 ಟ್ರಿಲಿಯನ್ ಎಕಾನಮಿ, ಅದ್ರ ಬಗ್ಗೆ ಡೌಟ್ ಆಗಬೇಡ. ವಿ ಆರ್ at least halfway there. 100%. One way if you're half as much as China ಅಂದ್ರೆ even so per capita maybe or per capita maybe ಅದು ಕೂಡ ಹಾಫ್ ಇರ್ಬೋದು ಅಷ್ಟೇ. 15 ವರ್ಷ ನಾವು ಲೇಟ್ ನೋಡಿ. 1970s ಅಲ್ಲಿ ನೀವು ನೋಡ್ಕೊಂಡ್ ಬಂದ್ರೆ ಇಂಡಿಯಾ ಚೀನಾ ಹೀಗೆ ಇರ್ತಿದ್ದು. ಒಂಚೂರು ಇಂಡಿಯಾ ಮೇಲೆ ಹೋಗಿರೋದು, ಒಂದ್ಸರಿ ಹಿಂಗ್ ಬರೋದು, ಒಂಚೂರು ಚೈನಾ ಮೇಲೆ ಹೋಗೋದು. ನಮ್ಮ ಎಕಾನಮಿ, ನಮ್ಮ GDP ವಾಸ್ ದ ಸೇಮ್ 70s ಅಲ್ಲಿ ನೋಡಿದ್ರೆ. ಸೊ ಚೈನಾ ಹ್ಯಾಡ್ ಲಾಟ್ ಆಫ್ ಬೆಟರ್. ಒಂದು ಲಿಬರಲ್ ಮಾಡಿದ್ರು ಅಂಡ್ ಇಟ್ ಹ್ಯಾಡ್ ಎ ವೆರಿ ಅಥಾರಿಟೇಟಿವ್ ರೆಜಿಮ್. 80s ಅಲ್ಲಿ ಶುರು ಆಯ್ತು. 90s ಅಲ್ಲಿ ರೆವಲ್ಯೂಷನ್ ಸ್ಟಾರ್ಟ್ ಆಯ್ತು. ಅಲ್ಲಿ ಅದ್ಭುತವಾಗಿ ಕೈಗಾರಿಕರಣ, ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಸ್ಟಾರ್ಟ್ ಆಯ್ತು. ನಾವು 1992 ಅಲ್ಲಿ ಅಗ್ರಿಮೆಂಟ್ ಮಾಡ್ಕೋತೀವಿ. ಅದೇ ಇಂಪ್ಲಿಮೆಂಟ್ ಆಗೋಷ್ಟು 2002. ನಮ್ಮ ಎಲ್ಲ ಅಭಿವೃದ್ಧಿಯ ಕತೆ ಶುರುವಾಗಿರೋದು 2000. ನೀವು ರೈಟ್ಲಿ ಸೆಡ್ UPA ಫಸ್ಟ್, ಆ ನಂತರದಲ್ಲಿ ಈಗ ಇದರಲ್ಲಿ ಈ ಕಳೆದ 25-26 ವರ್ಷದಲ್ಲೇ ನಮ್ದು ಅಭಿವೃದ್ಧಿ ಕತೆ ಇರೋದು. ಚೈನಾದು ಸ್ಟಾರ್ಟ್ ಆಗಿದ್ದು 80s ಇಂದನೇ ಸ್ಟಾರ್ಟ್ ಆಯ್ತು. ಸೊ ಅವ್ರು ನಮ್ಗಿಂತ 15ರಿಂದ 20 ವರ್ಷ ಅಹೆಡ್ ಇದ್ದಾರೆ. ಹಾಗಾಗಿ ಅವರು ನಮ್ಗೆ ಅರ್ಧ ದಾರಿ ಮುಂದೆ ಇದ್ದಾರೆ ಆಲ್ರೆಡಿ ಅವರು. ಸರ್, ಕ್ಲಿಂಟನ್ ವಿನ್ ಆದಾಗ ಅಲ್ಲೊಂದು ಎಂತ ಅಲ್ಲಿ ಅವ್ರು ಕೂಡ ಇಟ್ಸ್ ಎಕಾನಮಿ ಅಂತ ಹೇಳ್ತಾರೆ. ಅಮೆರಿಕನ್ಸ್ ವೋಟ್ ಬೇಸ್ಡ್ ಆನ್ ಅಮೆರಿಕನ್ಸ್ ಎಕಾನಮಿ ಮುಖ್ಯ. ಅವರು ಧರ್ಮ ಜಾತಿ ಅದೆಲ್ಲ ಇವ್ರು ಗೌಡ್ರ ಲಿಂಗಾಯತರ ಅದೆಲ್ಲ ಸೆಕೆಂಡ್ರಿ ಇರುತ್ತೆ, ಎಕಾನಮಿ ಅಂತ ಮುಖ್ಯ ಆಗೋದು. ಸೊ